भी बसा हुआ प्रदेश मध्य प्रदेश एंड मेघा बरसे मेघालय। ನನ್ನ ಹೆಸರು ಮೊಹಮ್ಮದ್ ನಿಯಾಜ್ ರಿಪ್ಪನ್ಪೇಟೆ ನಾಸಿರ್ ಮತ್ತು ಜೀನತ್ ರವರ ಪುತ್ರ 9ನೇ ತರಗತಿಯನ್ನು ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಕೊಣಂದೂರಿನಲ್ಲಿ ಪಡೆಯುತ್ತಿದ್ದೇನೆ. ಚಿಕ್ಕಂದಿನಿಂದಲೇ ನನಗೆ ಕರಾಟೆ ತರಬೇತಿಯನ್ನು ಪಡೆಯಲು ಆಸೆ ಇತ್ತು. 5ನೇ ತರಗತಿಗೆ ಬಂದಾಗ ಮಂಜು ಸಂಸೆ ಮತ್ತು ನವೀನ್ ಸಂಸೆ ಅವರು ಮುಹಿಬ್ ಶಾನ್ ಅವರನ್ನು ಪರಿಚಯ ಮಾಡಿದರು. 3 ಜನ ಸೇರಿ ನನ್ನನ್ನು ಈ ಸ್ಥಾನಕ್ಕೆ ಬೆಳೆಯಲು ಸಹಕರಿಸಿದರು. ಶಿಕ್ಷಕರು ನೀಡಿದ ವೆಲ್ ಟ್ರೈನಿಂಗ್ನಿಂದ ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವಿಭಾಗ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಕರಾಟೆ ಸ್ಕಾಯ್ ವಿಭಾಗದಲ್ಲಿ ಅಂತಾರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಶಿರಡಿಯಲ್ಲಿ ನಡೆದ ಸ್ಕಾಯ್ ಮಾರ್ಷಲ್ ಆರ್ಟ್ಸ್ ಫೆಡರೇಷನ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಮುಂದಿನ ತಿಂಗಳ ಕೊನೆಯಲ್ಲಿ ಥಾಯ್ಲೆಂಡ್ ದೇಶದಲ್ಲಿ ನಡೆಯಲಿದೆ. ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಲು ಸಹಕರಿಸಿದಂತಹ ನನ್ನ NRS ಸ್ಕೂಲಿನ ಪ್ರಾಂಶುಪಾಲರಾದಂತಹ ದಿವಂಗತ ಗಣೇಶ್ ಮೂರ್ತಿ ಸರ್ ಮತ್ತು ಈಗಿನ ಪ್ರಾಂಶುಪಾಲರಾದಂತಹ ವಾಸುದೇವ್ ಸರ್ ಮತ್ತು ನನ್ನ ಸ್ಕೂಲಿನ ಶಿಕ್ಷಕರು ಮತ್ತು ಮುಹಿಬ್ ಸರ್ ಮತ್ತು ಮುಹಿಬ್ ಶಾನ್ ಮತ್ತು ನವೀನ್ ಸಂಸೆ ಮತ್ತು ಮಂಜು ಸಂಸೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಮಗನಿಗೆ ಕರಾಟೆ ಅನ್ನೋದು ಭಾರಿ ಒಂದು ಆಸಕ್ತಿ ಇತ್ತು. ಮತ್ತೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕನ್ನೋದು ಒಂದು ತಲೆಯಲ್ಲಿ ಯಾವಾಗಲೂ ಅದೊಂದು ಅವ್ನ ತಲೆಯಲ್ಲಿ ಓಡ್ತಾ ಇತ್ತು. ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ನನ್ನ ದೇಶಕ್ಕಾಗಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ತೋರಿಸ್ಬೇಕು ಅನ್ನೋದು ಅವನಿಗೆ ಒಂದು ಛಲ ಇತ್ತು. ಅದೇ ಉದ್ದೇಶದಲ್ಲಿ ಹಂಗೆ ಅವನು ಇದಿರ್ಬೇಕಾದ್ರೆ ಒಂದು 5ನೇ ಕ್ಲಾಸ್ ಇರ್ಬೇಕಾದ್ರೆ ಶಾಲೆ ವೀನೆಂಡೆ ದಿನದಲ್ಲಿ ಯಾವುದೋ ಒಂದು ಡೆಮೋ ಮಾಡಿದಾಗ ಅವನು ಮೈನ್ ಮಾಸ್ಟರ್ ಆಗಿರ್ತಕ್ಕಂಥ ಮುಯಿನ್ ಸೆನ್ಸೆ ಅವನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ನನ್ನ ಹತ್ರನೇ ಹೇಳಿದರು. ಅವ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಭಾರಿ ಚೆನ್ನಾಗಿದೆ ಸರ್, ಕರಾಟೆಯಲ್ಲಿ ಭಾರಿ ಮುಂದೆ ಬಂದು ಇದೇ ಥರ ಅಚೀವ್ಮೆಂಟ್ ಮಾಡಿದ್ರೆ ಕರಾಟೆಯಲ್ಲಿ ಒಂದಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಏನಾದರೂ ಒಂದು ಕೀರ್ತಿ ಥರ ಅಂತ ಒಂದು ಪ್ರತಿಮೆ ಇದೆ ಅವನಲ್ಲಿ ಅಂತ ನನಗೆ ಒಂದು ದಿವಸ ಹೇಳಿದರು. ಆವಾಗ ನಾನು ಅವ್ರಿಗೆ ಅದೇ ಜವಾಬ್ದಾರಿ ಅವರಿಗೆ ನಾನು ವಹಿಸಿದ್ದೆ. ಸರ್ ನೀವು ಯಾವ ಥರ ಹೇಳ್ತೀರಾ ಆ ಥರ ನಾನು ಪ್ರೋತ್ಸಾಹ ಕೊಡ್ತೀನಿ. ನನ್ನ ಪೇರೆಂಟ್ಸ್ ಆಗಿ ತಂದೆ ತಾಯಿಯಾಗಿ ಏನು ನಾನು ಅವನಿಗೆ ಜವಾಬ್ದಾರಿ ಕೊಡ್ಬೇಕು ಅದನ್ನ ನಾನು ಮಾಡ್ತೀನಿ ಸರ್. ಅದೇ ಥರ ನೀವು ರೆಡಿ ಮಾಡಿ ಸರ್ ಅಂತೇಳಿ ಅವ್ರಿಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೆ. ಆ ಜವಾಬ್ದಾರಿನ ಅವ್ರು ನಿಭಾಯಿಸಿದ್ದಾರೆ. ಅವ್ರಿಗೆ ನಾನು ಈ ಟೈಮಲ್ಲಿ ನಾನು ಚಿರಋಣಿಯಾಗಿರ್ತೀನಿ ಅವರಿಗೂ, ಮತ್ತು ಮಂಜು ಸಾರಿಗೂ, ಮತ್ತು ನವೀನ್ ಸಾರಿಗೂ, ಮತ್ತು ಅದೇ ಶಾಲೆ ಕಮಿಟಿ ಶಾಲೆಯಲ್ಲಿ ಇರ್ತಕ್ಕಂಥ ಇದ್ರ ಹಿಂದೆ ಇದ್ದ ದಿವಂಗತ ಗಣೇಶ್ ಮೂರ್ತಿ ಸರ್ ಅವರು ಫುಲ್ಲು ಸಪೋರ್ಟ್ ಮಾಡಿದ್ರು ಇವನಿಗೆ ಆ ಟೈಮಲ್ಲಿ. ಈಗಿರೋಂಥ ಪ್ರಿನ್ಸಿಪಾಲ್ರು ವಾಸುದೇವ್ ಸಾರು, ಮತ್ತು ಸಿಬ್ಬಂದಿ ವರ್ಗ, ಮತ್ತು ಫ್ರೆಂಡ್ ಸರ್ಕಲ್ಲು, ಶಾಲೆಯ ಎಲ್ಲ ಸ್ಟೂಡೆಂಟ್ಗಳು ಎಲ್ಲರೂ ಇವನಿಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ಲು ಎಲ್ಲರಿಗೂ ನಾನು ಈ ಟೈಮಲ್ಲಿ ಚಿರಋಣಿಯಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಈ ಮಟ್ಟದಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನನ್ನ ಮಗನ ಈ ಪ್ರತಿಮೆಯನ್ನು ಗುರುತಿಸಿದ್ದಕ್ಕೆ ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಇದ್ರ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಮಗದ ಏನಾದರೂ ಕೀರ್ತಿ ತರಲಿ ನಮ್ಮ ಭಾರತಕ್ಕನ್ನೋ ಒಂದು ಇದರಲ್ಲಿ ಎಲ್ಲರ ಆಶೀರ್ವಾದನ ನನ್ನ ಮಗನ ಮೇಲೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ.